ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಮುನ್ನಡೆಯನ್ನು ನೋಡ್ತಾ ಇದ್ದಾರೆ. ಬೆಂಗಳೂರು ಉತ್ತರ ಲೆಕ್ಕದಲ್ಲಿ ಸೇಫ್ ಕ್ಷೇತ್ರ ಅಂತ 16,314 ಮತಗಳು. ಬೆಂಗಳೂರು ದಕ್ಷಿಣದಲ್ಲಿ ತೇಜಸ್ವಿ ಸೂರ್ಯ ಮುನ್ನಡೆ, ಅದು ಕೂಡ ಸೇಫ್ ಕ್ಷೇತ್ರ. 33,027 ಮತಗಳಿಂದ ತೇಜಸ್ವಿ ಸೂರ್ಯ ಮುನ್ನಡೆ. ಸೌಮ್ಯ ರೆಡ್ಡಿ ಕಳೆದ ಬಾರಿ ಸೋತಿರಬಹುದು, ಈ ಸರಿ ಏನಾದರೂ ಕಮಾಲ್ ಮಾಡಬಹುದು ಅನ್ನುವಂಥದ್ದಿತ್ತು. ಯಾವುದು ವರ್ಕೌಟ್ ಆಗ್ತಾ ಇಲ್ಲ. ಸಂಯುಕ್ತಾ ಪಾಟೀಲ್ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ ಬಾಗಲಕೋಟೆನಲ್ಲಿ. ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಹಾವು ಏಣಿ ಆಟ ಬಹಳ ಗಮನಿಸಬೇಕಾದಂತ ಸಂಗತಿ ಅಂತಂದ್ರೆ 40 ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಕ್ಷೇತ್ರಗಳಲ್ಲಿ 40 ಕ್ಷೇತ್ರಗಳಲ್ಲಿ ಎನ್ಡಿಎ, 40 ಕ್ಷೇತ್ರಗಳಲ್ಲಿ ಇಂಡಿ ಮೈತ್ರಿಕೂಟ. ಜಿದ್ದಿನ ಪೈಪೋಟಿ ಇದೆ. ಯಾರೂ ಕೂಡ ಊಹಿಸಿರ್ಲಿಲ್ಲ. ಹೌದು, ಯಾರೂ ಕೂಡ ಊಹಿಸಿರ್ಲಿಲ್ಲ. ಯಾವ ರಿಪೋರ್ಟ್ ಕೂಡ ಇದನ್ನ ಮೆನ್ಷನ್ ಮಾಡಿರಲಿಲ್ಲ. ದಾವಣಗೆರೆ ಕ್ಷೇತ್ರದಲ್ಲಿ ಈಗ ಟ್ರೆಂಡ್ ಬದಲಾಗಿದೆ. ಈಗ ಕಾಂಗ್ರೆಸ್ ಅಭ್ಯರ್ಥಿ ಹಿನ್ನಡೆಯನ್ನು ನೋಡ್ತಾ ಇದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಈಗ ಮುನ್ನಡೆಗೆ ಬಂದಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸಿದ್ದೇಶ್ವರ್ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ 4ನೇ ಸುತ್ತಿನಲ್ಲಿ ಮುನ್ನಡೆ. 3ನೇ ಸುತ್ತಿನ ತನಕ ಪ್ರಭಾ ಮಲ್ಲಿಕಾರ್ಜುನ್ ಮುನ್ನಡೆಯಲ್ಲಿದ್ರು. 4ನೇ ಸುತ್ತಲ್ಲಿ ಹಿನ್ನಡೆ ಆಗಿರೋದು. 4ನೇ ಸುತ್ತಿನಲ್ಲಿ ಹಿನ್ನಡೆ. ಬಹುಶಃ ಅಲ್ಲಿ ಬಂಡಾಯ ಅಭ್ಯರ್ಥಿ ವಿನಯ್ ಕುಮಾರ್ ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋದನ್ನ ನೋಡ್ಬೇಕು. ಹೌದು, 6,288 ಮತಗಳ ಮುನ್ನಡೆಯನ್ನ ದಕ್ಷಿಣ ಕನ್ನಡದಲ್ಲಿ ಬ್ರಿಜೇಶ್ ಚೌಟಾ ಪಡೆದುಕೊಂಡಿದ್ದಾರೆ. ಬ್ರಿಜೇಶ್ ಚೌಟಾ 32,228 ಮತಗಳನ್ನ ಪಡೆದಿದ್ರೆ ಅವರ ಸಮೀಪದ ಅಭ್ಯರ್ಥಿ ಅಂತ ಅಂದ್ರೆ ಅದು ಕಾಂಗ್ರೆಸ್ನ ಪದ್ಮರಾಜ್ ಪೂಜಾರಿ 31,940 ಮತಗಳನ್ನ ಪಡೆದಿದ್ದಾರೆ. ಯಾಕೆ ವಿಚಾರ ಪೂಜಾರಿ ಅನ್ನುವಂಥದ್ದಂದ್ರೆ ಈಗ ಮೊನ್ನೆ ತನಕನೂ ಕೂಡ ಪದ್ಮರಾಜ್ ಅವರ ಹೆಸರು ಹಿಂದೆ ಪೂಜಾರಿ ಅನ್ನುವಂಥದ್ದು ಅಷ್ಟು ಪ್ರಚಲಿತ ಇರಲಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಅದು ಹೆಚ್ಚಾಗಿ ಪ್ರಚಲಿತಕ್ಕೆ ಬಂತು. ಕಾರಣ ಅಂತಾನೆ ದಕ್ಷಿಣ ಕನ್ನಡದಲ್ಲಿ ಬಂಟ್ಸ್ ವರ್ಸಸ್ ಬಿಲ್ಲವ ಅನ್ನುವಂಥ ಫೈಟ್ ಜಾಸ್ತಿ ಆಗ್ತಾ ಹೋಯ್ತು. ಸೊ ಅದರ ರಿಸಲ್ಟ್ ಏನಾದರೂ ನಮಗೆ ಬಹಳ ಬದಲಾವಣೆ ತರಬಹುದಾ ದಕ್ಷಿಣ ಕನ್ನಡದಲ್ಲಿ ಅನ್ನೋದನ್ನ ನೋಡ್ಬೇಕಿದೆ. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ರಾಜಸ್ಥಾನಕ್ಕೆ ಸಂಬಂಧಪಟ್ಟಂಗೆ 11 ಎನ್ಡಿಎ, 14 ಇಂಡಿಯಾ ಸಾಧಿಸ್ತಾ ಇದೆ ಮುನ್ನಡೆಯನ್ನ ರಾಜಸ್ಥಾನದಲ್ಲಿ. ಕಳೆದ ಬಾರಿ ಒಂದ್ ರೀತಿಯಾಗಿ ಇಲ್ಲೂ ಕೂಡ ಸ್ವೀಪ್ ಆಗಿತ್ತು. ಒಂದು ಕ್ಷೇತ್ರ ಬಿಟ್ಕೊಟ್ಟಿದ್ ಬಿಟ್ರೆ ಬಿಜೆಪಿ ಸಂಪೂರ್ಣವಾಗಿ ಇಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿತ್ತು. ಪಂಜಾಬ್ ಏನ್ ಕತೆ? ಪಂಜಾಬ್ 13 ಕ್ಷೇತ್ರಗಳ ಪೈಕಿ ಬಿಜೆಪಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದೆ ಅನ್ನೋದು ಗೊತ್ತಾಗ್ತದೆ. ನಿಮ್ಗೆ ಗೊತ್ತಿರಲಿ, ಅಲ್ಲಿ ಆಪ್ ಹಾಗೆ ಕಾಂಗ್ರೆಸ್ ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿರುವಂಥದ್ದು. ಅಲ್ಲಿ ಮಟ್ಟಿಗೆ ಮೈತ್ರಿ ಇಲ್ಲ. ಆಪ್ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಹಾಲಿಯಲ್ಲಿ ಮಾನ್ ಸಿಂಗ್ ಅವರ ಅಲ್ಲಿ ಸರ್ಕಾರ ಇರುವಂಥದ್ದು. ಇನ್ನು ಬಾದಲ್ ಅವರಿಗೆ ಸಂಬಂಧಪಟ್ಟಂಗೆ 1 ಕ್ಷೇತ್ರವನ್ನ ಮುನ್ನಡೆ ಸಾಕ್ತದಂಗಿದೆ, ಅಥವಾ ಅಕಾಲಿ ದಳಕ್ಕೆ ಸಂಬಂಧಪಟ್ಟಂಗೆ. ಬಿಜೆಪಿದೇನು ಅಲ್ಲಿ ರಿಸಲ್ಟ್ ಗೊತ್ತಾಗ್ತಾ ಇಲ್ಲ. ದೆಹಲಿಗೆ ಸಂಬಂಧಪಟ್ಟಾಗೆ ಎನ್ಡಿಎ 7 ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಹಾಗೆ ಅಗೈನ್ ಇಂಡಿಯಾ 0, ಯಾಕಂತಂದ್ರೆ ದೆಹಲಿಯಲ್ಲಿ ಇರುವಂತದ್ದು 7 ಕ್ಷೇತ್ರಗಳು. ಕಳೆದ ಬಾರಿ ಅದರ ಹಿಂದಿನ ಬಾರಿ ಸ್ವೀಪ್ ಮಾಡಿತ್ತು ಬಿಜೆಪಿ. ಬಟ್ ಅಲ್ಲಿ ಬಹಳ ಹಾವು ಏಣಿ ಆಟ ಮುಂದುವರಿತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಒಂದು ಹಂತದಲ್ಲಿ ಇಂಡಿಯಾ 7-7 ಬಂದ್ರೆ ಈಗ ಎನ್ಡಿಎ 7-7.